ಭಾಗ್ಯ ಸರೋಜ ಒಂದೇ ಮನೆಯ ಸೊಸೆಂದಿರು. ಅವರಿಬ್ಬರು ತುಂಬಾ ಅನ್ಯೋನ್ಯವಾಗಿ ಸಂತೋಷವಾಗಿ ಅಕ್ಕ ತಂಗಿಯರ ಹಾಗೆ ಜೀವನ ಮಾಡ್ತಿದ್ರು. ಒಬ್ಬರು ಒಂದು ಕೆಲಸ ಮಾಡಿದ್ರೆ ಇನ್ನೊಬ್ಬರು ಅವರಿಗೆ ಸಹಾಯ ಮಾಡ್ತಿದ್ರು. ಅವರಿಬ್ಬರಲ್ಲಿ ಯಾರಾದ್ರೂ ತಾಯಿ ಮನೆಯಿಂದ ಏನೇ ತಂದ್ರು ಇಬ್ಬರು ಹಂಚಿಕೊಳ್ತಾ ಇದ್ರು. ಒಬ್ಬರ ತಾಯಿ ಮನೆಯಿಂದ 2 ಸೀರೆ ತಂದ್ರೆ ಒಬ್ಬರಿಗೊಬ್ಬರು ಹಂಚಿಕೊಂಡು ಸಂತೋಷವಾಗಿ ಇದ್ರು. ಹೀಗೆ ಇರುವವರು ಇದ್ದಕ್ಕಿದ್ದಂಗೆ ಜಗಳವನ್ನು ಮಾಡ್ಕೊಂಡ್ರು. ಒಬ್ರು ಅನ್ನ ಮಾಡಿದ್ರೆ ಒಬ್ರು ಸಾರು ಮಾಡ್ತಾ ಇದ್ರು, ಒಬ್ರು ರಸಂ ಮಾಡಿದ್ರೆ ಒಬ್ರು ಪಲ್ಯ ಮಾಡ್ತಿದ್ರು. ಒಬ್ಬರ ಮುಖವನ್ನು ಒಬ್ರು ನೋಡ್ತಾನೆ ಇರ್ಲಿಲ್ಲ. ಇದನ್ನೆಲ್ಲ ಅವರ ಅತ್ತೆ ಗಮನಿಸಿದ್ರು. ನನ್ ಬಟ್ಟೆ, ನನ್ ಗಂಡನ್ ಬಟ್ಟೆ, ಮಕ್ಳ ಬಟ್ಟೆ ಎಲ್ಲ ನಾನೊಗ್ದೆ. ಇವಾಗ ಸ್ವಲ್ಪ ಅಡಿಗೆ ಮಾಡಿದೀನಿ, ಅವಳು ಬಂದು ಉಳಿದಿರುವ ಅಡಿಗೆನ ಅವಳೇ ಬಂದ್ ಮಾಡ್ಕೊಳ್ಳಿ. ಯಾಕೆ ಎಲ್ಲ ಕೆಲ್ಸ ನಾನೊಬ್ಳೆ ಮಾಡ್ಬೇಕಾ ಏನು? ನಾನು ಅನ್ನ ರಸಂ ಮಾಡ್ಬಿಟ್ಟು ಶಾಲೆಯಿಂದ ಮಕ್ಕಳನ್ನ ಕರ್ಕೊಂಬರ್ತೀನಿ. ಅವಳು ಬೇಕಂದ್ರೆ ಸಾರು ಪಲ್ಯ ಬಂದ್ ಮಾಡ್ಲಿ. ನಾನು ಮಧ್ಯಾಹ್ನದ ಸಮಯದಲ್ಲಿ ಸುಮ್ನೆನೇ ಇರ್ತೀನಿ. ಏನಾದ್ರೂ ಕೆಲ್ಸ ಹುಡ್ಕೋಬೇಕು. ಮನೇಲಿ ಸುಮ್ನೆ ಕೂರೋದು ವೇಸ್ಟ್ ತಾನೆ, ಹೋಗಿ ಕೆಲ್ಸ ಆದ್ರೂ ಮಾಡ್ಬೋದು. ಇಷ್ಟು ದಿನಗಳ ಕಾಲ ಮನೆಯಲ್ಲಿ ಸರೋಜಾ ಇರ್ತಿದ್ಲು. ಅವಳ ಜೊತೆ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡದೆ ಕಾಲ ಕಳೀತಾ ಇದ್ದೋ. ಇವಾಗ ಹಾಗೇನು ಇಲ್ವಲ್ಲ. ಅದಕ್ಕೇನೆ ಟೈಮ್ ಪಾಸ್ ಆಗ್ತಾ ಇಲ್ಲ. ಅದಕ್ಕೆ ಕೆಲ್ಸ ನೋಡ್ಕೊಳ್ಳೋದೇ ಬೆಟರು. ಹೀಗೆ ತನ್ನೊಳಗೆ ತಾನೇ ಮಾತಾಡ್ಕೊಂಡು ಅಡಿಗೆ ಮನೆಯಿಂದ ಹೊರಗಡೆ ಹೋದ್ಲು. ಅಷ್ಟರಲ್ಲಿ ಅಡುಗೆ ಮನೆಗೆ ಸರೋಜ ಬಂದ್ಲು. ಓ, ನಾನೋಗಿ ಸ್ಕೂಲಿಂದ ನನ್ನ ಮಕ್ಕಳನ್ನ ಕರ್ಕೊಂಬರಷ್ಟ್ರಲ್ಲಿ ಇವರ ಪಾಡಿಗೆ ಅಡಿಗೆ ಮಾಡಿಟ್ಟೋಗಿದ್ದಾರಾ? ಸರಿ, ಅತ್ತೆ ಜೊತೆ ಹೋಗಿ ಕೇಳ್ಕೊಂಬರ್ತೀನಿ ಏನ್ ಸಾರ್ ಮಾಡ್ಬೇಕು ಅಂತ. ಅಡ್ಗೆ ಕೆಲ್ಸ ಆಮೇಲೆ ಮಾಡ್ಬೋದು. ಮೊದ್ಲು ಹೋಗಿ ಅವಳು ಬರಕ್ಕಿಂತ ಮುಂಚೆ ನಾನು ಬಟ್ಟೆ ಒಗ್ದು ಬಂದ್ಬಿಡ್ತೀನಿ. ಮೊದ್ಲೇ ಇದು ಮಳೆಕಾಲ ಬೇರೆ ಆರಂಭ ಆಗಿದೆ, ಬಟ್ಟೆ ಒಣಗೋದಿಲ್ಲ. ಅಕ್ಕ ಹೀಗೆ ಇರೋದು ನನಗೆ ಇಷ್ಟನೇ ಆಗ್ತಿಲ್ಲ. ನಾವಿಬ್ರು ಎಷ್ಟೊಂದು ಅನ್ಯೋನ್ಯವಾಗಿ ಸಂತೋಷವಾಗಿ ಎಲ್ಲ ಕೆಲಸವನ್ನ ಹಂಚಿಕೊಂಡು ಮಾಡ್ತಾ ಇದ್ದೋ. ಇವಾಗ ನಾನು ಒಬ್ಳೆ ಮಾಡ್ಲಿಕ್ಕೆ ನನಗೂ ಬೇಜಾರಾಗ್ತಿದೆ. ಅತ್ತೆಗೆ ಎಲ್ಲ ವಿಷಯನ ಹೇಳೋಣ ಅಂತಾನೆ ಅನ್ಸುತ್ತೆ. ಆದ್ರೆ ಏನ್ ಮಾಡೋದು? ಅಕ್ಕ ಅತ್ತೆಯ ಅಣ್ಣನ್ ಮಗಳು. ನಾನು ಹೇಗಿದ್ರು ಹೊರಗಿಂದ ಬಂದವಳು. ನಾನೇನೋ ಹೇಳಕ್ಕೋಗಿ ಅದು ಇನ್ನೇನೋ ಆದ್ರೆ ಹೇಳದಿರೋದೇ ಬೆಟರು. ಅಕ್ಕನ್ ಜೊತೆ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಬೇಡ, ಯಾಕೆ ಅವಳೇ ಮಾತಾಡ್ತಿಲ್ಲಲ್ಲ. ಹೀಗೆ ಒಬ್ಬರಿಗೊಬ್ಬರು ಮಾತಾಡ್ಬೇಕು ಅಂತ ಅನ್ಸಿದ್ರು. ಒಬ್ಬರ ಒಳಗೆ ಒಬ್ಬರಿಗೆ ಈಗೋ ಮಾತ್ರ ಕಡಿಮೆ ಆಗಿರ್ಲಿಲ್ಲ. ಇದನ್ನು ಗಮನಿಸಿದ ಅತ್ತೆ ಇಬ್ಬರನ್ನು ಕೂರಿಸ್ಕೊಂಡು ಮಾತಾಡ್ಬೇಕು ಅಂದ್ಕೊಂಡೇ ಇದ್ರು. ಆದ್ರೆ ಇಬ್ಬರನ್ನು ಒಂದೇ ಸಲ ಕೂರಿಸ್ಕೊಂಡು ಮಾತಾಡಿದ್ರೆ ಎಲ್ಲಿ ಜಗಳ ಬರುತ್ತೋ, ಬೇಡ ಬೇರೆ ಬೇರೆ ಸಪ್ರೇಟ್ ಆಗಿ ಕೂರಿಸಿ ಮಾತಾಡೋಣ ಅಂತ ತಿಳ್ಕೊಂಡ್ರು. ಅದಕ್ಕೆ ಮೊದಲು ಭಾಗ್ಯನ್ ಜೊತೆ ಮಾತಾಡ್ಬೇಕು ಅಂತ. ಏನಮ್ಮ ಭಾಗ್ಯ, ಏನ್ ಮಾಡ್ತಾ ಇದೀಯಾ? ವಿಶ್ರಾಂತಿ ತಗೊಳ್ತಾ ಇದೀಯಾ? ನನ್ನ ಬಟ್ಟೆ ತುಂಬಾ ಇದೆ, ನೀನು ಫ್ರೀ ಆಗಿದ್ರೆ ನನ್ ಬಟ್ಟೆನ ಐರನ್ ಮಾಡಿ ಕೊಡ್ತೀಯಾ? ಅಷ್ಟೇನಾ ಅತ್ತೆ? ಇದು ಕೇಳಲಿಕ್ಕೆ ನೀವು ಇಷ್ಟು ದೂರ ಬರ್ಬೇಕಾಗಿತ್ತಾ? ನನ್ ಜೊತೆ ಹೇಳಿದ್ರೆ ನಾನೇ ಬರ್ತಾ ಇದ್ದೆ ಅಲ್ವಾ. ನನ್ ಕೆಲ್ಸ ಎಲ್ಲ ಮುಗೀತತ್ತೆ. ಅದಕ್ಕೆ ಫ್ರೀ ಆಗಿದ್ದೀನಿ ಅಂತ ರೆಸ್ಟ್ ತಗೊಳ್ಳೋಣ ಅಂತ ಬಂದೆ. ಸರಿ ಹೋಗಿ ಅತ್ತೆ, ಎಲ್ಲ ನಾನೇ ಮಾಡ್ಕೊಡ್ತೀನಿ. ನೀವಿಬ್ರು ಯಾವಾಗ್ಲೂ ಮಾತಾಡ್ಕೊಂಡೇ ಅಡಿಗೆ ಮಾಡ್ತೀರಲ್ವಮ್ಮ, ಅದಕ್ಕೆ ನೀವಿಬ್ರು ಅಲ್ಲೇ ಇದ್ದೀರಾ ಅಂತ ಅಡಿಗೆ ಮನೆಗೆ ಹೋದೆ. ಅಲ್ಲಿ ನೋಡಿದ್ರೆ ಸರೋಜಾ ಒಬ್ಳೇ ಇದ್ಲು. ಯಾಕಮ್ಮ, ನಿನ್ಗೇನಾದ್ರೂ ಆರೋಗ್ಯದ ತೊಂದ್ರೆನ? ಒಬ್ಳೇ ರೂಮಲ್ಲಿ ಬಂದು ಕೂತಿದೀಯಾ? ಏನಾದ್ರೂ ಆಗ್ತಾ ಇದೀಯಾ? ಇಷ್ಟೊತ್ತಿಗೆ ಅಲ್ಲೇ ಇರ್ತಾ ಇದ್ದೆ ಅಲ್ವಾ? ಇಲ್ಲ ಅತ್ತೆ, ನಾನು ಅನ್ನಂ ರಸಂ ಮಾಡ್ದೆ. ಆಮೇಲೆ ಸಾರ್ ಮಾತ್ರ ತಾನೇ ಬಾಕಿ ಇತ್ತು. ಅದು ಸರೋಜ ಬಂದ್ ಮಾಡ್ತಾಳೆ ಅಂತ ನಾನು ರೂಮಿಗೆ ವಿಶ್ರಾಂತಿ ತಗೊಳ್ಳಿಕ್ಕೆ ಬಂದ್ಬಿಟ್ಟೆ. ನಾನು ನಿಮ್ಮಿಬ್ಬರನ್ನ ಗಮನಿಸ್ತಾನೇ ಇದ್ದೀನಿ. ನೀವಿಬ್ರು ಸರಿಯಾಗಿ ಮಾತಾಡ್ತಾನೇ ಇಲ್ಲ. ಏನ್ ನಡೀತು ಅಂತ ಗೊತ್ತಿಲ್ಲ. ಏನಮ್ಮ ಆಯ್ತು? ಏನಾದ್ರೂ ತೊಂದ್ರೆನಾ? ಅತ್ತೆ, ಖಂಡಿತ ನಿಮ್ ಜೊತೆ ಹೇಳ್ತೀನಿ. ನಿಮ್ ಜೊತೆ ಹೇಳ್ದೆ ನಾವು ಹೇಗೆ ಇರ್ತೀವತ್ತೆ? ಹೀಗೆ ಭಾಗ್ಯ ನಡೆದ ವಿಚಾರವನ್ನು ಹೇಳಲು ಆರಂಭಿಸಿದ್ಲು. ಅತ್ತೆ, ನಿಮ್ಗೆ ಗೊತ್ತು ತಾನೆ, ನಾನ್ ನಮ್ ತಾಯಿ ಮನೆಯಿಂದ ಏನೇ ತಂದ್ರು ನಾವಿಬ್ರು ಹಂಚಿಕೊಂಡೇ ತಿಂತೀವಿ ಅಂತ. ಆದ್ರೆ ಅವಳು ಹೇಳ್ತಾ ಇದ್ದಾಳೆ, ನಮ್ ತಾಯಿ ಮನೆಯಿಂದ ನಾನ್ ಸೀರೆ ತಂದು ಅವಳಿಗಿಷ್ಟವಾದ ಸೀರೆನ ಅವಳಿಗೆ ಕೊಡದೆ ನಾನೇ ಇಟ್ಕೊಂಡಿದ್ದೀನಂತೆ. ನಮ್ ತಾಯಿ ಮನೆಯಲ್ಲೇ ಮಾಡಿದ ಸಿಹಿ ತಿಂಡಿಗಳು ಅವಳಿಗೆ ಜಿಡ್ಡು ವಾಸನೆ ಬರ್ತಿದೆ ಅಂತೆ. ಅದನ್ನ ಎಲ್ರಿಗೂ ಕೊಟ್ರೆ ಎಲ್ಲರಿಗೂ ಆರೋಗ್ಯ ತೊಂದ್ರೆ ಆಗುತ್ತೆ ಅಂತೆ. ಹಾಗೆಲ್ಲ ಅವಳು ಹೇಳುವಾಗ ನನಗೆ ಮನಸ್ಸಿಗೆ ತುಂಬಾ ಬೇಜಾರಾಯ್ತತ್ತೆ. ಅದಕ್ಕೇನೆ ಅವಳ ಜೊತೆ ಮಾತಾಡೋದನ್ನೇ ನಿಲ್ಸ್ಬಿಟ್ಟಿದ್ದೀನಿ. ಅತ್ತೆ, ನೀವೇ ಹೇಳಿ ಅತ್ತೆ, ನಮ್ಮ ಅಮ್ಮ ನಿಮ್ಮ ಅತ್ತಿಗೆ ತಾನೆ? ನಮ್ಮ ಅಮ್ಮ ಅಷ್ಟು ಕೇವಲವಾಗಿ ಅಡಿಗೆ ಮಾಡ್ತಾರೆ. ನಮ್ಮ ಅಮ್ಮನ ಅಡಿಗೆ ನೀವು ತಿಂದಿದ್ದೀರ ತಾನೆ? ಹೇಳಿ ಅತ್ತೆ. ಅದು ಚೆನ್ನಾಗಿಲ್ಲ, ಇಷ್ಟ ಇಲ್ಲ ಅಂದ್ರೆ ನನ್ನ ಜೊತೆ ತಾನೇ ಹೇಳ್ಬೇಕತ್ತೆ. ಬೇರೆಯವ್ರ ಜೊತೆ ಎಲ್ಲರ ಜೊತೆ ಹೇಳ್ಕೊಂಡು ತಿರ್ಗಾಡದ? ಹೌದಾ? ಸರೋಜಾ ಹಾಗೆ ಹೇಳಿದ್ಲಾ? ಹೌದು, ಈ ವಿಚಾರ ನಿನಗೆಂಗ್ ಗೊತ್ತಾಯ್ತು? ಅದೇ ಅತ್ತೆ, ಮೊನ್ನೆ ಮಳೆ ರಜೆಗೆ ಅತ್ತಿಗೆ ಬಂದಿದ್ರಲ್ವಾ, ಅತ್ತಿಗೆ ಜೊತೆ ಇವಳು ಹೇಳಿದಾಳೆ. ಅತ್ತಿಗೆನೇ ಎಲ್ಲಾ ವಿಚಾರವನ್ನು ನನಗೆ ಹೇಳಿದ್ರು. ಹೌದಾ? ಹಾಗೆ ಹೇಳಿದ್ಲಾ? ಸರಿ, ಇದ್ರ ಬಗ್ಗೆ ಆಮೇಲೆ ಮಾತಾಡೋಣ. ನನ್ನ ಸೀರೆನ ಇಲ್ಲೇ ಇಟ್ಟೋಗ್ಲಾ? ಐರನ್ ಮಾಡಿ ಆಮೇಲೆ ನನ್ನ ಗಾಡ್ರೇಜ್ ಒಳಗೆ ನೀನೇ ತೆಗ್ದಿಟ್ಬಿಡು. ಹಾಗೆ ಹೇಳಿ ಸೀತಮ್ಮ ಅಡಿಗೆ ಮಾಡ್ತಾ ಇರುವ ಸರೋಜನ ಬಳಿ ಹೋದ್ರು. ಏನಮ್ಮ ಸರೋಜಾ, ಏನ್ ಮಾಡ್ತಾ ಇದ್ದೀಯಾ?
ಇವತ್ತು ರಸಂ ಬದಲು ಸಾಂಬಾರ್ ಏನಾದ್ರೂ ಮಾಡ್ಬೋದಾಗಿತ್ತಲ್ವಾ? ಅತ್ತೆ, ಅಕ್ಕ ಮೊದ್ಲೇ ರಸಂ ಮತ್ತೆ ಅನ್ನ ಮಾಡಿ ಆಯ್ತತ್ತೆ, ಇನ್ನು ಸಾರ್ ಮಾತ್ರ ಬಾಕಿ ಆಗಿರೋದು. ಅದಕ್ಕೆ ನಾನು ಸಾರ್ ಮಾಡೋಣ ಅಂತ ಬಂದೆ. ಈ ವಿಷಯನ ನೀವು ಮೊದ್ಲೇ ಅಕ್ಕನ ಜೊತೆ ಹೇಳಿರ್ಬೋದಲ್ವಾ? ನೀವಿಬ್ರೇ ಯಾವಾಗ ನೋಡಿದ್ರು ಆಲೋಚನೆ ಮಾಡಿ ಏನ್ ಬೇಕು ಏನ್ ಬೇಡ ಅಂತ ಪರ್ಫೆಕ್ಟ್ ಆಗಿ ಅಡಿಗೆ ಮಾಡ್ತಾ ಇದ್ರಲ್ವಾ, ಅದಕ್ಕೆ ನಾನು ಏನು ಹೇಳಲಿಲ್ಲ. ಹೌದು, ಇವತ್ತೇನು ಹೀಗಿದ್ದೀರಾ? ಇಬ್ರು ಸೇರಿ ವೆರೈಟಿ ಫುಡ್ನ ಕೂಡ ಏನು ಮಾಡ್ಲಿಲ್ಲ. ನಾನು ಈ ನಡುವೆ ನಿಮ್ನ ಗಮನಿಸ್ತಾನೆ ಇದ್ದೀನಿ. ಭಾಗ್ಯ ಅಡುಗೆ ಮನೆಯಲ್ಲಿದ್ರೆ ನೀನು ಬೆಡ್ರೂಮ್ ಅಲ್ಲಿ ಇದ್ದೀಯಾ, ನೀನು ಅಡುಗೆ ಮನೆಯಲ್ಲಿದ್ರೆ ಅವಳು ಬೆಡ್ರೂಮ್ ಅಲ್ಲಿ ಇದ್ದಾಳೆ. ನಿಮ್ಮಿಬ್ಬರ ನಡುವೆ ಏನಾಯ್ತು ಅಂತ ನಂಗೆ ಗೊತ್ತಿಲ್ಲ. ಏನಾಯ್ತು ಅಂತ ಹೇಳ್ಬೋದಾ? ಹಾಗೆ ಅಲ್ಲ, ಏನು ಇಲ್ಲ ಅತ್ತೆ. ನಾನು ಬಾಬುನ ಕರ್ಕೊಂಡೋಗಿ ಸ್ಕೂಲಲ್ಲಿ ಬಿಟ್ಟು ಬರುವಷ್ಟರಲ್ಲಿ ಅಕ್ಕ ಅನ್ನ ರಸಂ ಮಾಡಿ ಹೋಗ್ಬಿಟ್ಟಿದ್ದಾರೆ ಅಷ್ಟೇ. ಏನಮ್ಮ, ನನ್ನ ಜೊತೆನೇ ವಿಷಯನ ಮುಚ್ಚಿಡ್ತಾ ಇದ್ದೀಯಾ? ನನ್ನ ಜೊತೆ ಏನು ಹೇಳ್ತಾ ಇಲ್ಲ? ಅತ್ತೆ, ಹಾಗೆಲ್ಲ ಏನೂ ಇಲ್ಲತ್ತೆ. ನನಗೆ ಅಕ್ಕನ ಜೊತೆ ಮಾತಾಡಬೇಕು ಅಂತಾನೆ ಅನ್ಸುತ್ತೆ. ಹಾಗೆಲ್ಲ ಏನೂ ಇಲ್ಲ ಅತ್ತೆ, ಅಕ್ಕನ ಜೊತೆ ಮಾತಾಡಬೇಕು ಅಂತಾನೆ ಇದ್ದೀನಿ. ಆದರೆ ಅಕ್ಕ ನನ್ನ ಬೈದ ಮಾತುಗಳೆಲ್ಲ ಯೋಚನೆ ಮಾಡಿದ್ರೆ ಅವ್ರ ಜೊತೆ ಮಾತಾಡಲಿಕ್ಕೆ ಮನಸ್ಸು ಬರೋದಿಲ್ಲ. ಈ ವಿಷಯನ ನಿಮ್ಮ ಜೊತೆ ಹೇಳಬೇಕು ಅಂತಾನೆ ಇದ್ದೆ. ಹೇಗಿದ್ರು ಅವರು ನಿಮಗೆ ಸೊಸೆ ಮಾತ್ರನಾ, ಅಣ್ಣನ ಮಗಳು ಕೂಡ. ಹಾಗೆ ಹೇಳಿ ಮುಂದೆ ಏನು ನಡೆದಿತ್ತೋ ಆ ವಿಚಾರವನ್ನು ಹೇಳಲಾರಂಭಿಸಿದ್ಲು ಸರೋಜಾ. ನಾನು ನನ್ನ ಮನೆಯಿಂದ ಕಾಸ್ಟ್ಲಿ ಸೀರೆನ ತಂದು ಅದರಲ್ಲಿ ಕಡಿಮೆ ಬೆಲೆ ಇರುವ ಸೀರೆನ ಅಕ್ಕನಿಗೆ ಕೊಡ್ತಾ ಇದ್ದೀನಂತೆ. ಬಟ್ಟೆ ತೆಗೆಯುವಾಗ ಕೂಡ ತುಂಬ ಚೀಪ್ ಕ್ವಾಲಿಟಿ ಬಟ್ಟೆನ ತೆಗೆದೆ ಅಕ್ಕನ ಮಕ್ಕಳಿಗೆ ಕೂಡ ಕೊಡ್ತಿದ್ದೀನಂತೆ. ಆದರೆ ಅತ್ತೆ, ನಾನು ಯಾವತ್ತೂ ಕೂಡ ಹಾಗೆ ಮಾಡಿದವಳೇ ಅಲ್ಲತ್ತೆ. ನನ್ನ ಮಕ್ಕಳಿಗೆ ನನಗೆ ಏನು ತಗೋತೀನೋ ಅದೇ ರೀತಿ ಅಕ್ಕನಿಗೂ ಅಕ್ಕನ ಮಕ್ಕಳಿಗೂ ತಗೊಳ್ತೀನಿ. ನಾನು ಈ ರೀತಿ ಭೇದ ಭಾವ ಎಲ್ಲ ಒಂದಿನನೂ ಮಾಡಿದವಳಲ್ಲತ್ತೆ. ಅಕ್ಕ ಆ ರೀತಿ ಮಾತಾಡುವಾಗ ನನಗೆ ತುಂಬ ಬೇಜಾರಾಯಿತು. ಇನ್ನೊಂದು ವಿಚಾರ ಏನಂದರೆ, ನನ್ನ ಗಂಡ ಸಂಪಾದನೆಯಲ್ಲೇ ಅವರು ಎಲ್ಲರೂ ಕೂತ್ಕೊಂಡು ತಿಂತಿದ್ದಾರೆ ಅಂತ ನಾನು ಯಾರ ಜೊತೆ ಹೇಳಿದ್ನಂತೆ. ನಾನು ಯಾವತ್ತೂ ಕೂಡ ಯಾರ ಜೊತೆನೂ ಆ ರೀತಿ ಮಾತು ಹೇಳಲೇ ಇಲ್ಲತ್ತೆ. ಅದಕ್ಕೇನೆ ನಾನು ಅವ್ರ ಜೊತೆ ಮಾತಾಡದೆ ದೂರನೇ ಇದ್ದೀನಿ. ಹೌದು, ಈ ವಿಷಯ ಎಲ್ಲ ನಿನಗೆ ಹೇಗಮ್ಮ ಗೊತ್ತಾಯ್ತು? ಮೊನ್ನೆ ಅತ್ತಿಗೆ ಬಂದ್ರಲ್ವತ್ತೆ, ಅವರೇ ಇದೆಲ್ಲ ನನಗೆ ಹೇಳಿದ್ದು. ಸೀತಮ್ಮನಿಗೆ ಅಲ್ಲಿ ನಡೆದ ವಿಚಾರವೆಲ್ಲನೂ ಗೊತ್ತಾಯಿತು. ಹೇಗಾದ್ರೂ ಅಕ್ಕ ತಂಗಿನ ಜೊತೆ ಸೇರಿಸಿ ಅವರಿಬ್ಬರ ನಡುವೆ ಮೊದಲು ಇದ್ದ ಬಾಂಧವ್ಯ ಬರುವ ಹಾಗೆ ಮಾಡಬೇಕು ಅಂತ ಆಲೋಚನೆ ಮಾಡಿದ್ರು. ಹೀಗೆ ಆಲೋಚನೆ ಮಾಡ್ತಾ ಇದ್ದಂಗೆ ಅಲ್ಲಿ ಜೋರಾದ ಮಳೆ ಬಂತು. ಎಂತಹ ಮಳೆ ಅಂದ್ರೆ, ಬಂದ ಮಳೆಯೆಲ್ಲ ಮನೆಯೊಳಗೆ ಬರುವಷ್ಟು ಮಳೆ. ಎಲ್ಲರೂ ಸೇರಿ ಮನೆಯೊಳಗೆ ಇರಲು ಸಾಧ್ಯವಾಗದೆ ಎಲ್ಲರೂ ಮನೆಯ ಮಾಡಿ ಮೇಲೆ ಬಂದು ನಿಂತಿದ್ರು. ನೀವಿಬ್ರು ಸೇರಿ ಮನೆಯಲ್ಲಿ ಬೇಗ ಬೇಗ ಅಡಿಗೆ ಮಾಡಿ. ಮಕ್ಕಳು, ನಿಮ್ಮ ಗಂಡಂದಿರು, ನಿಮ್ಮ ಮಾವ ಎಲ್ಲರೂ ಹಸಿವಲ್ಲೇ ಕೂತಿದ್ದಾರೆ. ನೀವು ಬೇಗ ಅಡಿಗೆ ಮಾಡಿದ್ರೆ ತಿಂದು ನೆಮ್ಮದಿಯಾಗಿ ಸ್ವಲ್ಪ ಹೊತ್ತು ನಿದ್ರೆ ಮಾಡ್ಬೋದು. ನೋಡಿ, ನಿಮ್ಮಿಬ್ಬರ ಮುಖ ಕೂಡ ಹೇಗೆ ಬಾಡಿ ಹೋಗಿದೆ ಅಂತ. ನೀವಿಬ್ರು ಬೇಗ ಅಡಿಗೆ ಮಾಡಿಬಿಟ್ಟು ಆಮೇಲೆ ಬಂದು ಕೂತ್ಕೊಳ್ಳಿ. ನನ್ನ ಜೊತೆ ಅದು ಇದು ಅಂತ ಏನು ಹೇಳಕ್ ಬರಬಾರ್ದು. ಹೀಗೆ ಅತ್ತೆ ಹೇಳಿದ್ರಿಂದ ಅವರಿಬ್ಬರು ಏನು ಮಾತನಾಡದೆ ಅಡುಗೆ ಮಾಡಲಾರಂಭಿಸಿದ್ರು. ಒಬ್ರು ತರಕಾರಿನ ಕಟ್ ಮಾಡಿದ್ರೆ ಇನ್ನೊಬ್ಬರು ಒಗ್ಗರಣೆ ಮಾಡಿದ್ರು. ಇಬ್ಬರು ಅಲ್ಪ ಸ್ವಲ್ಪ ಮಾತನಾಡಿ ಅಡುಗೆಯನ್ನು ಮುಗಿಸಿ ಎಲ್ಲರನ್ನು ಊಟಕ್ಕೆ ಕರೆದ್ರು. ಅತ್ತೆ ಅವರಿಬ್ಬರನ್ನು ಕರೆಸಿ ಮಾತಾಡ್ಲಿಕ್ಕೆ ಕೂರ್ಸಿದ್ರು. ನೀವಿಬ್ರು ನನ್ನ ಮಾತನ್ನು ಸರಿಯಾಗಿ ಕೇಳ್ಕೊಳ್ಳಿ. ನನ್ನ ನಂತರ ಈ ಮನೆನ ನಡೆಸಬೇಕಾದ ಜವಾಬ್ದಾರಿ ನಿಮ್ಮ ಕೈಯಲ್ಲಿದೆ. ಯಾರೋ ಏನೋ ಹೇಳಿದ್ರು ಅಂತ ನೀವಿಬ್ರು ಹೇಗೆ ಅಸಮಾಧಾನದಿಂದ ಇಬ್ರು ಕೂತ್ಕೊಂಡಿದ್ದೀರಾ? ಬೇರೆ ಯಾರೋ ನಿಮ್ಮ ಮಧ್ಯ ಜಗಳವನ್ನು ತಂದಾಕಿದ್ರು. ಇಷ್ಟು ವರ್ಷ ನೀವಿಬ್ರು ಜೊತೆಗೆ ಇದ್ರಲ್ವಾ, ಆ ನಂಬಿಕೆ ಎಲ್ಲೋಯ್ತು? ಅವಳು ತಂದ ಬಟ್ಟೆ ನಿನಗೆ ಇಷ್ಟ ಆಗಿಲ್ಲ, ನೀನ್ ತಂದ ಬಟ್ಟೆ ಅವಳಿಗಿಷ್ಟ ಆಗಿಲ್ಲ, ನೀನ್ ಮಾಡಿದ ಅಡಿಗೆ ಚೆನ್ನಾಗಿಲ್ಲ ಅಂತ ಯಾರೋ ಹೇಳಿದ್ರು ಅಂತ ಅವ್ರ ಮಾತನ್ನ ನೀವು ಹೇಗೆ ನಂಬ್ತೀರಾ? ಒಬ್ಬರಿಗೊಬ್ಬರು ಅಡ್ಜಸ್ಟ್ ಮಾಡ್ಕೊಂಡು ಮರ್ಯಾದೆ ಕೊಟ್ಕೊಂಡು ಎಷ್ಟು ಚೆನ್ನಾಗಿ ಜೀವನ ಮಾಡ್ತಿದ್ರಿ. ಯಾರೋ ಬಂದು ನಿಮ್ಮಿಬ್ಬರ ನಡುವೆ ಅವಳು ಸರಿಯಿಲ್ಲ ನೀನ್ ಸರಿಯಿಲ್ಲ ಅಂತ ಹೇಳಿದ ತಕ್ಷಣ ಇಷ್ಟು ದಿನ ನೀವಿಬ್ರು ನಂಬಿಕೆಯಿಂದ ಅನ್ಯೋನ್ಯವಾಗಿದ್ರಲ್ಲ, ಅದೆಲ್ಲೋಯ್ತು? ಏನಾದ್ರೂ ಸಂದೇಹ ಇದ್ರೆ ನಿಮ್ಮೊಳಗೆ ನೀವೇ ಮಾತಾಡ್ಕೊಂಡು ಸರಿಪಡಿಸ್ಕೊಳ್ಬೇಕಾಗಿತ್ತು. ಯಾರ್ದೋ ಮಾತು ಕೇಳಿ ನೀವಿಬ್ರು ಜಗಳ ಮಾಡೋದು ಚೆನ್ನಾಗಿದ್ಯಾ? ನೀವೇ ಹೇಳಿ ನೋಡೋಣ. ಅದು ಈ ಕುಟುಂಬಕ್ಕೆ ಒಳ್ಳೇದೇ ಅಲ್ಲ. ನೋಡಿದ್ರ, ನೀವಿಬ್ಬರು ಸೊಸೆಯಂದಿರೋ ಜೊತೆ ಸೇರಿ ಇಷ್ಟೊಂದು ಬರ್ತಾ ಇರುವ ಮಳೆಯಲ್ಲೇ ಅಡಿಗೆ ಮಾಡಿ ಕೊಟ್ಟಾಗ ಎಲ್ರೂ ತಿಂದು ಎಷ್ಟೊಂದು ಸಮಾಧಾನವಾಗಿದ್ದಾರೆ ಅಂತ. ನೀವಿಬ್ರು ಯಾವಾಗ್ಲೂ ಹೀಗೇನೆ ಇರ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಿಮ್ಮಿಬ್ಬರ ನಡುವೆ ಜಗಳವನ್ನು ತಂದಾಕಿದ್ದು ನನ್ನ ಮಗಳೇ ಆಗಿರ್ಬೋದು. ಅವಳಿಗೆ ಬುದ್ಧಿ ಹೇಗೆ ಕಲಿಸ್ಬೇಕು ಅಂತ ನನಗ್ ಗೊತ್ತು. ನನ್ನ ಮಗಳಿಗೆ ಹೇಗೆ ಬುದ್ಧಿ ಕಲಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಆದ್ರೆ ನೀವಿಬ್ರು ಯಾರೋ ಹೇಳುವ ಮಾತನ್ನು ಕೇಳ್ಕೊಂಡು ಒಬ್ಬರಿಗೊಬ್ಬರು ಜಗಳ ಮಾಡಬಾರ್ದು. ಹೀಗೆ ಸೀತಮ್ಮ ಹೇಳಿದಾಗ ಅವರಿಬ್ಬರು ಅಂದಿನಿಂದ ಜಗಳವನ್ನೆಲ್ಲ ಬಿಟ್ಟು ಅನ್ಯೋನ್ಯವಾಗಿ ಸಂತೋಷವಾಗಿ ಜೀವನ ಮಾಡಲಾರಂಭಿಸಿದ್ರು. ಸರಳ ಜ್ಯೋತಿ ಇಬ್ಬರು ಜಗಳ ಮಾಡ್ತಿದ್ರು. ಯಾರು ಬಂದು ಏನೇ ಹೇಳಿದ್ರು ನಿಲ್ಸ್ತಾ ಇರ್ಲಿಲ್ಲ. ಅಕ್ಕಪಕ್ಕದ ಜನರು ನೋಡ್ತಾ ಇದ್ದಾರೆ ಅಂತ ಸ್ವಲ್ಪ ಕೂಡ ಫೀಲಿಂಗ್ಸ್ ಇಲ್ಲದೆ ಯಾವಾಗ ನೋಡಿದ್ರು ಜಗಳ ಮಾಡ್ತಿದ್ರು. ಅವರ ಜಗಳ ನೋಡಲು
ಅಕ್ಕಪಕ್ಕದ ಜನರು ಯಾವಾಗ್ಲೂ ಎಲ್ಲರೂ ಬಂದು ಜಗಳವನ್ನು ನೋಡ್ತಾ ನಿಂತಿರ್ತಾರೆ. ಎಷ್ಟೇ ಜಗಳ ಆಡಿದ್ರು ಅತ್ತೆ ಸೊಸೆ ಇಬ್ರು ಯಾವಾಗ ನೋಡಿದ್ರು ಅನ್ಯೋನ್ಯವಾಗಿ ಜೊತೆಗೆ ಇರ್ತಾರೆ. ಇಷ್ಟಕ್ಕೆ ಪಕ್ಕದ ಮನೆ ಕಮಲ ಅತ್ತೆ ಸೊಸೆ ಇಬ್ರು ಏನೇ ವ್ಯಾಪಾರ ಮಾಡಿದ್ರು ಅದನ್ನು ನೋಡಿ 2 ದಿನದಲ್ಲಿ ಅವಳು ಆ ವ್ಯಾಪಾರವನ್ನು ಆರಂಭಿಸ್ತಿದ್ಲು. ಅದರಿಂದ ಅತ್ತೆ ಸೊಸೆಗೆ ನಷ್ಟವಾಗಿ ಆ ಪ್ಲಾನ್ ನೀನೇ ಹೇಳಿದ್ದು ಅಂತ ಒಬ್ಬರಿಗೊಬ್ಬರು ಜಗಳವಾಡ್ತಾನೆ ಇರ್ತಾರೆ. ಹೀಗೆ ಒಂದು ದಿನ ಅತ್ತೆ ಸೊಸೆ ಇಬ್ರು ಕೂಲ್ ಡ್ರಿಂಕ್ಸ್ ವ್ಯಾಪಾರವನ್ನ ಆರಂಭಿಸಿದ್ರು. ಜ್ಯೋತಿ, ನಾವು ಕೂಲ್ ಡ್ರಿಂಕ್ಸ್ ವ್ಯಾಪಾರವನ್ನ ಆರಂಭಿಸಿದ್ದೀವಲ್ವಾ, ಬಿಸಿಲು ಕಾಲದಲ್ಲಿ ಕೂಲ್ ಡ್ರಿಂಕ್ಸ್ ಚೆನ್ನಾಗಿ ವ್ಯಾಪಾರ ಆಗುತ್ತೆ. ಆದ್ರೆ ನಾವು ಹುಷಾರಾಗಿ ವ್ಯಾಪಾರ ಮಾಡ್ಬೇಕು. ಪಕ್ಕದಲ್ಲೇ ಹೋಲ್ಸೇಲ್ ಅಂಗಡಿಯಿಂದ ಜ್ಯೂಸ್ ಅನ್ನು ತಗೊಂಡ್ಬಂದು ನಾವು ಲಾಭ ಬರುವ ಹಾಗೆ ವ್ಯಾಪಾರ ಮಾಡ್ಬೇಕು. ಸರಿ ಅತ್ತೆ, ನಾವು ಒಳ್ಳೆ ಹೋಲ್ಸೇಲ್ ಅಂಗಡಿಯಿಂದ ಜ್ಯೂಸ್ ಅನ್ನು ತೆಗೆದುಕೊಳ್ಳೋಣ. ಜ್ಯೋತಿ, ಇಲ್ಲಿ ಪಕ್ಕದಲ್ಲಿ ಒಂದು ಅಂಗಡಿ ಕೂಡ ಇಲ್ಲ. ನಾವು ಅಧಿಕ ಜ್ಯೂಸ್ ಅನ್ನು ವ್ಯಾಪಾರ ಮಾಡಿದ್ರೆ ನಮ್ಗೆ ಒಳ್ಳೆ ಲಾಭ ಬರುತ್ತೆ. ಏನ್ ಹೇಳ್ತೀಯಮ್ಮ? ಅತ್ತೆ, ನೀವು ಹಾಗೆಲ್ಲ ಹೇಳ್ಬೇಡಿ, ಸುಮ್ನಿರಿ. ನಾವು ಬೇರೆ ಅಂಗಡಿಗಿಂತ ನಮ್ಮ ಅಂಗಡಿಯಲ್ಲಿ ಜ್ಯೂಸಿಗೆ ಅಧಿಕ ಬೆಲೆಯನ್ನು ಇಟ್ರೆ ಯಾರಾದ್ರೂ ಕಂಪ್ಲೇಂಟ್ ಮಾಡಿದ್ರೆ ಸ್ಟೇಷನ್ ಅಲ್ಲಿ ಹೋಗಿ ಕೂರ್ಬೇಕು. ಅಲ್ಲಮ್ಮ, ನಾವು ಚೆನ್ನಾಗಿ ಲಾಭ ಪಡಿಬೇಕು ಅಂತ ಏನಾದ್ರೂ ಹೇಳಿದ್ರೆ ನೀನು ಏನಾದ್ರೂ ಒಂದೊಂದು ಹೇಳಿ ಅದನ್ನ ಬೇಡ ಅಂತ ಹೇಳ್ತಾ ಇದೀಯಾ. ಬೇಕಂದ್ರೆ ನೀನೇ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟು ನನ್ನ ಬೇಕಾದ್ರೆ ಒಳಗ್ ತಳ್ತೀಯ. ಅತ್ತೆ, ನಾನ್ ಬೇಕಂದ್ರೆ ನಿಮ್ ಮೇಲೆ ನನಗೆ ವರದಕ್ಷಿಣೆ ಹಿಂಸೆ ಕೊಡ್ತಾ ಇದ್ದೀರಾ ಅಂತ ಬೇಕಾದ್ರೆ ನಿಮ್ ಮೇಲೆ ಕಂಪ್ಲೇಂಟ್ ಕೊಡ್ಬೋದು. ಆದ್ರೆ ಅಧಿಕ ಲಾಭಕ್ಕೋಸ್ಕರ ಜ್ಯೂಸ್ ವ್ಯಾಪಾರ ಮಾಡ್ತಾ ಇದ್ದೀವಿ ಅಂತ ಮಾತ್ರ ಕಂಪ್ಲೇಂಟ್ ಕೊಡೋದಿಲ್ಲ. ಯಾಕೆಂದ್ರೆ ನಿಮ್ ಜೊತೆ ಸೇರಿ ನಾನು ವ್ಯಾಪಾರ ಮಾಡ್ತಿದ್ದೀನಲ್ವಾ. ಹೀಗೆ ಅವರು ಮಾತಾಡ್ತಾ ಇರುವಾಗ ಕಮಲ ಅಲ್ಲಿಗೆ ಬಂದ್ಲು. ಕಮಲ ಬಂದು ಜ್ಯೂಸ್ ಅಂಗಡಿಯನ್ನು ನೋಡಿದ್ಲು. ಏನ್ ಕಮಲ, ಜ್ಯೂಸ್ ಗಾಡಿನ ಹಾಗೆ ನೋಡ್ತಾ ಇದ್ದೀಯಾ? ನಾವು ಏನೇ ವ್ಯಾಪಾರವನ್ನು ಆರಂಭಿಸಿದ್ರು ಕೂಡ ನೀನು ಕೂಡ ನಮ್ಮ ಬದ್ಲಿಗೆ ಅದೇ ವ್ಯಾಪಾರವನ್ನು ತಾನೇ ಆರಂಭಿಸ್ಬೇಕು ಅಂತ ಇರ್ತೀಯಾ? ನಿಮ್ದು ಒಳ್ಳೆ ಕತೆ ಐತಲ್ಲ. ನಾನ್ ಯಾಕೆ ನಿಮ್ಮ ವ್ಯಾಪಾರನ ನೋಡಿ ನಾನು ಕೂಡ ಅದೇ ವ್ಯಾಪಾರವನ್ನು ಆರಂಭಿಸ್ತೀನಿ? ಹಾಗೆಲ್ಲ ಏನೂ ಇಲ್ಲ. ನನ್ಗೆ ಯಾವ ವ್ಯಾಪಾರ ಮಾಡಕ್ಕಾಗುತ್ತೋ ಆ ವ್ಯಾಪಾರನ ಮಾಡೋದು. ಅದು ಮಾತ್ರ ಅಲ್ಲ, ನಿಮ್ಮ ಹಾಗೆ ಅಧಿಕ ಲಾಭವನ್ನೆಲ್ಲ ಇಟ್ಟು ಮಾರಾಟ ಮಾಡಲ್ಲ. ನೀವೇನು ಯಾವಾಗ ನೋಡಿದ್ರು ನಾನು ನಿಮ್ಮ ವ್ಯಾಪಾರವನ್ನೇ ನೋಡಿ ವ್ಯಾಪಾರ ಮಾಡ್ತಾ ಇದ್ದೀನಿ ಅಂತ ಯಾಕೆ ತಿಳ್ಕೊತೀರಾ? ಅದು ಮಾತ್ರ ಅಲ್ಲ, ನಿಮ್ಮ ರೀತಿ ಜಗಳ ಮಾಡ್ಕೊಂಡು ವ್ಯಾಪಾರ ಮಾಡೋದಿಲ್ಲ. ನಾನು ನಿಯತ್ತಿಂದನೇ ವ್ಯಾಪಾರವನ್ನ ಮಾಡೋದು. ಸರಿ, ನೀನೋಗಿ ನಿನ್ ವ್ಯಾಪಾರವನ್ನ ನೋಡ್ಕೋ. ಕೂಲ್ ಡ್ರಿಂಕ್ಸ್ ಕುಡ್ದೆ ಅಲ್ವಾ, ಅದಕ್ಕೆ ದುಡ್ಡು ಕೊಟ್ಟು ಇಲ್ಲಿಂದ ಹೊರಟೋಗು. ಹೀಗೆ ಹಣವನ್ನು ಕೊಟ್ಟು ಅಲ್ಲಿಂದ ಹೊರಟೋದ್ಲು. ಸರಳ ತನ್ನ ಸೊಸೆ ಜೊತೆ ಕೋಪದಿಂದ ಮಾತಾಡುತ್ತಾ, ಏನೇ ಪಕ್ಕದ ಮನೆಯವಳು ಅಷ್ಟು ಜೋರಾಗಿ ಬಂದು ನನ್ ಜೊತೆ ಜಗಳ ಮಾಡ್ತಿದ್ದಾಳೆ? ನಮ್ಮ ಅತ್ತೆ ಅಲ್ವಾ, ಯಾಕೆ ನಮ್ಮ ಅತ್ತೆ ಜೊತೆ ಮಾತಾಡ್ತೀರಾ? ನಮ್ಮ ಅತ್ತೆ ಸರಿಯಾಗಿ ತಾನೇ ವ್ಯಾಪಾರ ಮಾಡ್ತಿದ್ದಾರೆ ಅಂತ ಏನಾದ್ರೂ ಒಂದ್ ಮಾತಾಡ್ದ ನೀನು? ಅವಳು ನನ್ನ ನೋಡಿ ಅಷ್ಟೊಂದು ಮಾತಾಡ್ತಾಳೆ, ನೀನ್ ಪಕ್ಕದಲ್ಲಿ ನಿಂತು ನೋಡ್ತಾ ಇರ್ತೀಯ. ನನ್ನ ಯಾರಾದ್ರೂ ಏನಾದ್ರೂ ಹೇಳಿದ್ರೆ ನಿನ್ಗೆ ಅಷ್ಟೊಂದು ಸಂತೋಷನಾ? ಅವರು ಎಲ್ಲಿ ಅತ್ತೆ ನಿಮ್ ಜೊತೆ ಜಗಳ ಮಾಡಿದ್ರು? ಅವ್ರು ಏನ್ ವ್ಯಾಪಾರ ಮಾಡ್ತಾರೆ ಅಂತ ಅವ್ರ ವ್ಯಾಪಾರದ ಬಗ್ಗೆ ನಿಮ್ ಜೊತೆ ಹೇಳಿ ಹೋದ್ರು ಅಷ್ಟೇ. ಹೌದು, ನಾವಿಲ್ ಬಂದಿರೋದು ಜಗಳ ಮಾಡಕ್ಕಲ್ಲ, ನಮ್ ಜೊತೆ ವ್ಯಾಪಾರಕ್ಕೆ ಬರೋರ್ ಜೊತೆ ನಾವು ವ್ಯಾಪಾರ ಮಾಡಕ್ಕೆ. ಹೌದು, ಯಾಕತ್ತೆ ನೀವು ನನ್ ಜೊತೆ ಕೇಳ್ತಾ ಇದ್ದೀರಾ? ಒಂದ್ ವೇಳೆ ನೀವು ಅವ್ರ ಜೊತೆ ಮಾತಾಡುವಾಗ ನಾನ್ ಮಧ್ಯೆ ಬಂದ್ರೆ ಯಾಕೆ ಮಧ್ಯೆ ಬರ್ತೀಯಾ ಅಂತ ಕೇಳ್ತೀರಾ? ಮಧ್ಯೆ ಬರೋದಿದ್ರೆ ಯಾಕೆ ಬಂದಿಲ್ಲ ಅಂತ ಜಗಳ ಮಾಡ್ತೀರಾ? ಹೀಗೆ ಅತ್ತೆ ಸೊಸೆ ಮಾತಾಡಿ ಒಬ್ಬರಿಗೊಬ್ಬರು ಜಗಳ ಕೂಡ ಆರಂಭವಾಯಿತು. ಸರಳ ಕೋಪದಿಂದ ಜ್ಯೂಸ್ ಬಾಟಲ್ ಅನ್ನು ತೆಗೆದು ನೆಲಕ್ಕೆ ಬಿಸಾಡಿದ್ಲು. ಹೀಗೆ ಜ್ಯೋತಿ ಕೂಡ ಒಂದು ಬಾಟಲ್ ನ ತೆಗೆದು ಕೆಳಗೆ ಬಿಸಾಕಿದ್ಲು. ಅತ್ತೆ ಸೊಸೆ ಇಬ್ರು ಜಗಳ ಮಾಡಿ ಒಬ್ಬರು ಅಂತ ಎಲ್ಲಾ ಬಾಟಲ್ನ ಒಡೆದಾಕಿ ನಷ್ಟನೇ ಆಯಿತು. ಇದನ್ನು ದೂರದಿಂದ ಕಮಲ ನೋಡ್ತಾನೇ ಇದ್ಲು. ಊರಿನ ಜನರೆಲ್ಲ ಅತ್ತೆ ಸೊಸೆಯನ್ನ ನೋಡಿ ನಗ್ತಾ ಇದ್ರು. ಆಗ ಕಮಲ ಜ್ಯೋತಿಯ ಬಳಿ ಬಂದು ಹೀಗೆ ಹೇಳಿದ್ಲು, ನೋಡಿದ್ರಾ, ಅತ್ತೆ ಸೊಸೆ ಇಬ್ರು ಮಾತಾಡಿ ಜಗಳ ಆಡಿ ನೀವೇ ನಿಮ್ಗೆ ನಷ್ಟ ತಗೊಂಡ್ಬಂದ್ಬಿಟ್ರಿ. ಇವಾಗ ನಾನು ಈ ವ್ಯಾಪಾರವನ್ನು ಆರಂಭಿಸ್ತೀನಿ, ಅದು ಕೂಡ ಇದೇ ಪ್ಲೇಸ್ ಅಲ್ಲಿ ಆರಂಭಿಸ್ತೀನಿ. ಅತ್ತೆ ಸೊಸೆ ಇಬ್ರಿಗೂ ತುಂಬಾನೇ ಕೋಪ ಬಂತು. ಇಬ್ರು ಕೋಪದಿಂದ ಮನೆಗೆ ಹೋದ್ರು. ಮನೆಗೆ ಹೋಗಿ ನೋಡುವಾಗ ಅಲ್ಲಿ ಅವರ ಮಾವನಾದ ದಾಮೋದರ ಬಂದು ಅಲ್ಲೇ ಕೂತಿದ್ದ. ಏನು, ಮಾರ್ಕೆಟ್ ಅಲ್ಲಿ ಇಬ್ರು ಸೇರ್ಕೊಂಡು ಜಗಳ ಆಡಿದ್ರಂತೆ? ಊರಲ್ಲಿರುವ ಜನರೆಲ್ಲ ಇದ್ರ ಬಗ್ಗೆನೇ ಮಾತಾಡ್ತಿದ್ದಾರೆ. ನಿಮ್ಗೆ ಜಗಳ ಆಡದೆ ಇರ್ಲಿಕ್ಕಾಗಲ್ವಾ? ನಿಮ್ಮಿಬ್ರಿಂದ ಊರೊಳಗೆ ತಲೆ ಎತ್ಕೊಂಡು ನಡಿಯಕ್ಕಾಗ್ತಿಲ್ಲ. ಇವಾಗ ಇನ್ಮುಂದೆ ಏನ್ ಮಾಡ್ತೀರಾ? ಮಾಡುವ ವ್ಯಾಪಾರವೆಲ್ಲ ನಷ್ಟದಲ್ಲೇ ಹೋಗಿ ಮುಗಿತಾ ಇದೆ. ವ್ಯಾಪಾರ ಏನು ಬೇಡ, ಇಬ್ರು ಮನೆಯಲ್ಲೇ ಇರಿ ಅಂತ ಕೇಳಿದ್ರೆ ಎಲ್ಲಾದ್ರೂ ನಮ್ಮ ಮಾತು ಕೇಳ್ತೀರಾ? ಇನ್ ಮುಂದೆ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಸರಿಯಾಗಿ ಜಗಳವಾಡದೆ ಏನಾದ್ರೂ ಒಂದು ವ್ಯಾಪಾರ ಮಾಡೋದಾದ್ರೆ ಮಾಡಿ. ಅದನ್ನ ಬಿಟ್ಟು ಇಬ್ರು ಏನಾದ್ರೂ ಒಂದು ವ್ಯಾಪಾರವನ್ನು ಆರಂಭಿಸಿ ರಸ್ತೆಯಲ್ಲೇ ಜಗಳ ಮಾಡ್ಕೊಂಡು ನಷ್ಟ ಏನಾದ್ರೂ ತರದಾದ್ರೆ ಏನು ಮಾಡಬೇಡಿ, ಇಬ್ರು ಮನೇಲೇ ಇರಿ. ತಂದೆ ಮಗ ನಾವಿಬ್ರು ಕೆಲ್ಸಕ್ಕೆ ಹೋಗಿ ನಿಮ್ಗೆ ತಂದಾಕ್ತೀವಿ. ನೀವಿಬ್ರು ಏನು ಮಾತನಾಡದೆ ಮನೆಯಲ್ಲೇ ಕೂತ್ಕೊಂಡು ನಮಗೆ ಅಡಿಗೆ ಮಾಡಿ ಕೊಡಿ ಸಾಕು.
ಈ ಸಲ ಮಾತ್ರ ಮತ್ತೆ ಮತ್ತೆ ಜಗಳ ಆಡಿದ್ರೆ ಆಮೇಲೆ ನನ್ನ ಕೈಯಿಂದ ಸರಿಯಾಗಿ ಬೀಳುತ್ತೆ, ಹುಷಾರಾಗಿರಿ. ಹೀಗೆ ದಾಮೋದರ ಅಷ್ಟೊಂದು ಮಾತನಾಡಿದ ಕಾರಣ ಅತ್ತೆ ಸೊಸೆ ಇಬ್ರು ಕೂತ್ಕೊಂಡು ಆಲೋಚನೆ ಮಾಡ್ತಿದ್ರು. ಅತ್ತೆ, ನನ್ ಜೊತೆ ಒಂದು ಐಡಿಯಾ ಇದೆ. ನಾವು ಇದರ ಪ್ರಕಾರ ಮಾಡಿದ್ರೆ ಚೆನ್ನಾಗಿ ವ್ಯಾಪಾರವನ್ನು ಮಾಡ್ಬೋದು. ಇದನ್ನ ಕಮಲ ಕೂಡ ಕದಿಯಕ್ಕಾಗಲ್ಲ, ಯಾಕೆ ಅಂದ್ರೆ ಕಮಲನಿಗೆ ಚೆನ್ನಾಗಿ ಅಡಿಗೆ ಕೂಡ ಮಾಡಕ್ ಗೊತ್ತಿಲ್ಲ. ಹೌದಾ, ಏನಮ್ಮ ವ್ಯಾಪಾರ? ಮಾರ್ಕೆಟಲ್ಲಿ ಇವಾಗ ಮಾವಿನಕಾಯಿ ಚೆನ್ನಾಗಿ ಸೇಲ್ ಆಗ್ತಿದೆ ಅಲ್ವಾ? ಪಾನಿಪುರಿಯಲ್ಲಿ ಮಾವಿನಕಾಯಿನ ಮಿಕ್ಸ್ ಮಾಡಿ ಮ್ಯಾಂಗೋ ಪಾನಿಪುರಿ ಅಂತ ವ್ಯಾಪಾರ ಮಾಡೋಣ. ಮಾವಿನಕಾಯಿನ ಇಷ್ಟಪಡದೇ ಇರೋರು ಯಾರು ಇಲ್ವಲ್ಲ. ನೀನು ಏನ್ ಹೇಳಿದ್ರು ಸರಿಯೇ ಆಗುತ್ತಮ್ಮ. ಆದ್ರೆ ಈ ವಿಚಾರವನ್ನು ಮೊದ್ಲು ನಿಮ್ಮ ಮಾವನಿಗೆ ಹೇಳೋಣ. ನಿಮ್ಮ ಮಾವನೇ ನಾವು ಯಾವ ವ್ಯಾಪಾರವನ್ನ ಆರಂಭಿಸಿದ್ರು ಕೂಡ ಬೈತಾನೆ ಇರ್ತಾರೆ. ಹೀಗೆ ಅವರಿಬ್ಬರು ಮಾತಾಡ್ಕೊಂಡು ದಾಮೋದರನ ಬಳಿ ಬಂದ್ರು. ಏನ್ರಿ, ನಾವಿಬ್ರು ಸೇರಿ ವ್ಯಾಪಾರವನ್ನೊಂದು ಆರಂಭಿಸೋಣ ಅಂತ ಇದ್ದೀವಿ, ನೀವು ಸರಿ ಅಂತೀರಾ? ವ್ಯಾಪಾರ ಮಾಡ್ತೀರಾ? ಇವಾಗ ತಾನೇ ಇಬ್ರು ಜಗಳ ಮಾಡ್ಕೊಂಡೋದ್ರಿ. ಏನು ಇಷ್ಟು ದಿನ ನನ್ ಜೊತೆ ಕೇಳಿಯೇ ನೀವು ವ್ಯಾಪಾರವನ್ನು ಆರಂಭಿಸಿದ ಹಾಗೆ ಬಿಲ್ಡಪ್ ಕೊಡ್ತಾ ಇದ್ದೀರಾ? ನಾವು ಇಬ್ರು ಸೇರಿ ಮ್ಯಾಂಗೋ ಪಾನಿಪುರಿ ವ್ಯಾಪಾರ ಮಾಡೋಣ ಅಂತ ಇದ್ದೀವಿ. ನೀವು ಸರಿ ಅಂತ ಹೇಳಿದ್ರೆ ಇವತ್ತೇ ನಾವು ವ್ಯಾಪಾರವನ್ನು ಆರಂಭಿಸ್ತೀವಿ. ಸರಿ, ನೀವು ಬೇಕಾದ್ರೆ ವ್ಯಾಪಾರವನ್ನು ಮಾಡಿ. ಆದ್ರೆ ರಸ್ತೆಯಲ್ಲಿ ಪಾನಿಪುರಿನ ಇಟ್ಕೊಂಡು ಅಲ್ಲಿ ಜಗಳ ಆಡಿದ್ರೆ ಆಮೇಲೆ ನೋಡ್ಲಿಕ್ಕೆ ತುಂಬಾ ಅಸಹ್ಯವಾಗಿರುತ್ತೆ. ಹಿಂದೆ ಮುಂದೆ ಆಲೋಚನೆ ಮಾಡಿ ಆಮೇಲೆ ತೀರ್ಮಾನ ಮಾಡಿ. ಹೀಗೆ ದಾಮೋದರ ಒಪ್ಪಿಕೊಂಡ ಕಾರಣ ಸರಳ, ಜ್ಯೋತಿ ಅವರಿಬ್ಬರು ಮರುದಿನ ವ್ಯಾಪಾರವನ್ನು ಆರಂಭಿಸಿದ್ರು. ಜ್ಯೋತಿ ಮಾವಿನಕಾಯಿನ ಕಟ್ ಮಾಡಿ ಒಂದ್ ಕಡೆ ಜ್ಯೂಸ್ ಮಾಡಿ ಒಂದ್ ಕಡೆ ಇಡ್ತಾ ಇದ್ಲು. ಸರಳ ಒಂದು ಕಡೆ ಪಾನಿಪುರಿಯನ್ನು ಮಾಡಿ ಒಂದು ಕಡೆ ತೆಗ್ದಿಡ್ತಾ ಇದ್ಲು. ಗಾಡಿಯಲ್ಲಿ ಪಾನಿಪುರಿ ಮತ್ತು ಪಾನಿಪುರಿಗೆ ಬೇಕಾದ ವಸ್ತುವನ್ನು ಗಾಡಿಯಲ್ಲಿ ತೆಗ್ದಿಟ್ರು. ಹೀಗೆ ಜ್ಯೂಸ್ ಕೂಡ ಇಟ್ಟು ಗಾಡಿಯನ್ನು ತಳ್ಕೊಂಡೋಗಿ ಮಾರ್ಕೆಟಲ್ಲಿ ನಿಂತ್ರು. ಬನ್ನಿ ಅಯ್ಯ ಬನ್ನಿ, ಮ್ಯಾಂಗೋ ಪಾನಿಪುರಿ ಸ್ಪೆಷಲ್ ಆದ ಪಾನಿಪುರಿ. ಇದುವರೆಗೂ ಈ ರೀತಿ ರುಚಿಕರವಾದ ಪಾನಿಪುರಿನ ನೀವು ಎಲ್ಲೂ ಕೂಡ ತಿಂದಿರದಿಲ್ಲ, ಬನ್ನಿ ಬನ್ನಿ. ಜ್ಯೋತಿಯ ಶಬ್ದ ಕೇಳಿ ಅಲ್ಲಿರುವ ಜನರು ಒಬ್ಬೊಬ್ಬರಾಗಿ ಬಂದು ತಿನ್ನಲಾರಂಭಿಸಿದ್ರು. ಪಾನಿಪುರಿಯ ರುಚಿ ತುಂಬಾ ಚೆನ್ನಾಗಿದ್ದ ಕಾರಣ ಜನ ಅಲ್ಲಿ ಬಂದು ತುಂಬಿದ್ರು. ತಕ್ಷಣ ಕಮಲ ಅಲ್ಲಿಗೆ ಬಂದ್ಲು. ಏನು ಅತ್ತೆ ಸೊಸೆ ಇಂದಿರಾ ಇಬ್ರು ಸೇರ್ಕೊಂಡು ಹೊಸ ವ್ಯಾಪಾರವನ್ನ ಆರಂಭಿಸಿದ ಹಾಗಿದೆ. ನನ್ನ ಕೂಲ್ ಡ್ರಿಂಕ್ ವ್ಯಾಪಾರಕ್ಕೆ ಪೈಪೋಟಿಯಾಗಿ ಇಟ್ಟಿದ್ದೀರಾ? ಏನಿದ್ರು ಈ ಬೇಸಿಗೆ ಕಾಲದಲ್ಲಿ ತಂಪಾಗಿ ಜ್ಯೂಸ್ ಕುಡಿಬೇಕು ಅನ್ಸುತ್ತೆ ಹೊರತು ನಿಮ್ಮ ಪಾನಿಪುರಿ ತಿನ್ನಬೇಕು ಅಂತ ಯಾರಿಗನ್ಸುತ್ತೆ? ರುಚಿಗೋಸ್ಕರ ಇವತ್ ಬಂದಿರ್ಬೋದು, ಇನ್ನು ಪ್ರತಿದಿನ ಬರ್ತಾರ ಏನೋ? ನೋಡಿದೀಯಾ ಇವತ್ತು ಎಷ್ಟು ಜನ ಬಂದು ಪಾನಿಪುರಿ ತಿಂತಿದ್ದಾರೆ ಅಂತ? ಸಂಜೆ 6 ಗಂಟೆ ಆಗೋಷ್ಟ್ರಲ್ಲೇ ನಮ್ಮ ಪಾನಿಪುರಿ ಎಲ್ಲ ಖಾಲಿ ಆಗಕ್ಕಾಯ್ತು. ಇವಾಗ ಗೊತ್ತಾಗ್ತದ ವ್ಯಾಪಾರ ಹೇಗೆ ಆಗುತ್ತೆ ಅಂತ. ಮಾವಿನಕಾಯಿ ಅಂದ್ರೆ ಎಲ್ಲ ಜನರಿಗೂ ತುಂಬಾ ಇಷ್ಟ. ಇದು ಮಾವಿನಕಾಯಿ ಸೀಸನ್ ಬೇರೆ, ಅದಕ್ಕೇನೆ ಮಾವಿನಕಾಯಿ ರುಚಿ ಚೆನ್ನಾಗಿರುವ ಕಾರಣ ಎಲ್ಲ ಜನರು ಬಂದು ಪಾನಿಪುರಿನ ತಗೊಂಡು ತಿಂತಿದ್ದಾರೆ. ಏನತ್ತೆ, ನಮ್ಮ ವ್ಯಾಪಾರ ಸೀಕ್ರೆಟ್ ಅವಳಿಗೆ ಹೇಳ್ತಿದ್ದೀರಾ? ಹೇಳಿದ್ರು ಪರವಾಗಿಲ್ಲಮ್ಮ, ಅವಳಿಗೇನಾದ್ರೂ ಅಡಿಗೆ ಮಾಡಕ್ಕೆ ಗೊತ್ತಾ ಇಲ್ವಾ? ಏನು ಅತ್ತೆ ಸೊಸೆ ಇಬ್ರು ನನಗೆ ಅಡಿಗೆ ಮಾಡಕ್ಕೆ ಗೊತ್ತಿಲ್ಲ ಅಂತ ತಮಾಷೆ ಮಾಡ್ತಿದ್ದೀರಾ? ನನಗೆ ಗೊತ್ತು, ನನಗೆ ಅಡಿಗೆ ಮಾಡಕ್ಕೆ ಬರೋದಿಲ್ಲ ಅಂತ ತಾನೇ ನೀವಿಬ್ರು ಸೇರ್ಕೊಂಡು ಈ ರೀತಿ ವ್ಯಾಪಾರವನ್ನ ಆರಂಭಿಸಿರೋದು. ಹೀಗೆ ಕಮಲ ಅಲ್ಲಿಂದ ಹೊರಟೋಗುವಾಗ ಅತ್ತೆ ಸೊಸೆ ಇಬ್ರು ನೋಡಿ ನಗ್ತಾ ಇದ್ರು. ಹೀಗೆ ತುಂಬಾ ಚೆನ್ನಾಗಿ ಅತ್ತೆ ಸೊಸೆ ಇಬ್ರು ಸೇರ್ಕೊಂಡು ಮ್ಯಾಂಗೋ ಪಾನಿಪುರಿ ವ್ಯಾಪಾರ ಮಾಡಿದ್ರು. ಒಳ್ಳೆ ಲಾಭ ಕೂಡ ಬಂತು. ವ್ಯಾಪಾರವನ್ನು ಮುಗಿಸಿ ಮನೆಗೆ ಬಂದ್ರು. ಹೇಗೆ ನಡೀತು ನಿಮ್ಮ ವ್ಯಾಪಾರ? ಇಬ್ರು ಏನು ಜಗಳ ಮಾಡಿಲ್ಲ ತಾನೆ? ಚೆನ್ನಾಗಿ ವ್ಯಾಪಾರ ಆಯ್ತು ತಾನೆ? ಇವತ್ತು ವ್ಯಾಪಾರ ಚೆನ್ನಾಗಾಯ್ತು ರೀ, ನಾವಿಬ್ರು ಜಗಳ ಮಾಡ್ಕೊಂಡಿಲ್ಲ. ಮಾವ, ಇವತ್ತು ವ್ಯಾಪಾರ ತುಂಬಾ ಚೆನ್ನಾಗಿ ನಡೀತು ಮಾವ. ನಾವಿಬ್ರು ಅಂದ್ಕೊಂಡ್ಲೇ ಇಲ್ಲ ಇವತ್ತು ಇಷ್ಟು ಒಳ್ಳೆ ಲಾಭ ಬರುತ್ತೆ ಅಂತ ಯೋಚನೆನೂ ಮಾಡಿಲ್ಲ. ನೀವಿಬ್ರು ಯಾವಾಗ್ಲೂ ಹೀಗೇನೆ ಅನ್ಯೋನ್ಯವಾಗಿ ವ್ಯಾಪಾರ ಮಾಡಿದ್ರೆ ಮಾತ್ರ ಎಲ್ಲನೂ ಸಾಧ್ಯ. ನೀವಿಬ್ಬರು ಅಂದುಕೊಂಡ ಹಾಗೆ ಇವತ್ತು ವ್ಯಾಪಾರ ನಡೆದಿದೆ. ಪ್ರತಿದಿನ ಹೀಗೇನೆ ನೀವು ಅನ್ಯೋನ್ಯವಾಗಿ ವ್ಯಾಪಾರ ಮಾಡಿ ಚೆನ್ನಾಗಿ ನಡೆಯುತ್ತೆ. ಜ್ಯೋತಿ ಮತ್ತು ಸರಳ ದಾಮೋದರ ಹೇಳಿದ ಹಾಗೆ ಇಬ್ಬರು ಅನ್ಯೋನ್ಯವಾಗಿ ಆ ದಿನದಿಂದ ಪಾನಿಪುರಿ ವ್ಯಾಪಾರವನ್ನು ಮಾಡಲು ಆರಂಭಿಸಿದ್ರು.